ಈಗ ರಂಗಿತರಂಗ ಶ್ರೀಮನ್ನಾರಾಯಣ ಅಂತ ಮಾಡಿದಂಥ ದೊಡ್ಡ ಸಿನಿಮಾಗಳನ್ನ ಮಾಡಿದಂಥ ನಿರ್ಮಾಪಕರು ಪ್ರಕಾಶ್ ಅವ್ರು ಮಾಡಿರೋಂಥ ಸಿನಿಮಾ ವಿಶೇಷತೆ ಅಂತಂದರೆ ರಿಷಬ್ ಶೆಟ್ಟಿ ಅವರಿಗೆ ನಿರ್ದೇಶಕರು ಕತೆ ಹೇಳಿದ್ರಂತೆ ಅನ್ನೋಂಥ ವಿಚಾರ. ರಿಷಬ್ ಶೆಟ್ಟಿ ಅವರಿಂದ ದೀಕ್ಷಿತ್ ಶೆಟ್ಟಿ ಅವರಿಗೆ ಈ ಕತೆ ಟ್ರಾನ್ಸ್ಫರ್ ಆಗಿದ್ದು, ಸೊ ನೀವು ಒಪ್ಕೊಂಡಿದ್ದು ಹೇಗೆ ಅಂತ? ನಾನು ಒಂದನ್ನು ತುಂಬ ನಂಬ್ತೀನಿ ಸರ್, ನಾವು ಕಥೆನ ಸೆಲೆಕ್ಟ್ ಮಾಡಲ್ಲ, ಕಥೆ ನಮ್ಮನ್ನು ಸೆಲೆಕ್ಟ್ ಮಾಡುತ್ತೆ. ಸೊ ಸಿನಿಮಾ ಮಾಡ್ತಾ 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 ಅದು ಅರ್ಥ ಆಗುತ್ತೆ ನಿಧಾನಕ್ಕೆ. ಕೆಲವು ಕಥೆಗಳನ್ನು ನಾವೇ ಮಾಡಬೇಕು ಅಂತಿದ್ರೆ ಅದು ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಕೊನೆಗೆ ನಮಗೆ ಬರುತ್ತೆ, ಅದು ನಾವೇ ಮಾಡಬೇಕಾಗುತ್ತೆ. ಐ ಥಿಂಕ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನನ್ನ ಸೆಲೆಕ್ಟ್ ಮಾಡಿದೆ. ಅದೇ ಅದನ್ನು ಕೇಳಿದಾಗ ಹೇಗೆ ಅನ್ಸುತ್ತೆ ಅಂದರೆ ಖುಷಿ ಆಗಿತ್ತು. ಆವತ್ತಿನ ಅವರು ನರೇಷನ್ ಕೊಟ್ಟಿದ್ರು ಆ್ಯಂಡ್ ಅದ್ರ ಜೊತೆಗೆ ನಾನು ಬೌಂಡ್ ಸ್ಕ್ರಿಪ್ಟ್ ಕೇಳ್ತೀನಿ. ಯಾವಾಗಲೂ ಸಿನಿಮಾ ಕಥೆ ಕೇಳಿದ್ಮೇಲೆ ನನಗೆ ಇಷ್ಟ ಆಯಿತು ಅಂದರೆ ಬೌಂಡ್ ಸ್ಕ್ರಿಪ್ಟ್ ಕೇಳ್ತೀನಿ. ಅಥವಾ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಬೌಂಡ್ ಸ್ಕ್ರಿಪ್ಟ್ ಕೇಳ್ತೀನಿ ಜನರಲಿ. ಬೌಂಡ್ ಸ್ಕ್ರಿಪ್ಟ್ ಓದುವಾಗ ತುಂಬ ಖುಷಿಯಾಗಿತ್ತು, ತುಂಬ ಮಜಾ ಮಾಡಿದ್ದೆ. ಬೌಂಡ್ ಸ್ಕ್ರಿಪ್ಟ್ ಓದುವಾಗಲೇ ನನಗೆ ತುಂಬ ನಗು ಬರ್ತಾಯಿತ್ತು. ಆ್ಯಂಡ್ ಆವತ್ತಿನ ದಿನಗಳಲ್ಲಿ ನನಗೆ ಬಂದಂಥ ಕನ್ನಡ ಸ್ಕ್ರಿಪ್ಟ್ಗಳಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಸ್ಕ್ರಿಪ್ಟ್ಸ್. ಸೊ ಹಾಗಾಗಿ ಐ ಸೆಡ್ ಎಸ್, ಇದನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಹಾಗೆ ನಾನು ಕೂಡ ಹಿಂದೆ ಮಾಡದೇ ಇರುವಂಥ ಪಾತ್ರ, ಹೊಸ ಜಾನರ್ ಹುಡುಕ್ತಾ ಇದ್ದೆ, ಬೇರೆ ಯಾವುದೋ ಜಾನರ್ ಮಾಡೋಣ ಅಂತ. ಬ್ಲಿಂಕ್ ಆಗಿತ್ತಾಗ ನಮ್ಮ ಸೈನ್ಸ್ ಫಿಕ್ಷನ್ ಸಿನಿಮಾ ಅದು. ಸೊ ಹಾಗಾಗಿ ಅದನ್ನು ಬ್ರೇಕ್ ಮಾಡಬೇಕಿತ್ತು, ತುಂಬ ಸೀರಿಯಸ್ ಸಬ್ಜೆಕ್ಟ್ ಅದು. ಸೊ ಅದನ್ನು ಬ್ರೇಕ್ ಮಾಡಬೇಕಾಗಿತ್ತು. ಸೊ ಸ್ವಲ್ಪ ತಡ ಆಯಿತು, ಇನ್ನೂ ಬೇಗ ಬರಬೇಕಿತ್ತು ನಾವು, ಸ್ವಲ್ಪ ತಡ ಆಯಿತು ಅಷ್ಟೇ. ಆ ತಡ ಯಾಕಾಯ್ತು ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಟ್ರೈಲರ್ ಕ್ವಾಲಿಟಿ ನೋಡಿದಾಗ ಅಥವಾ ಸಿನಿಮಾ ಮೇಕಿಂಗ್ನ ಕ್ವಾಲಿಟಿ ನೋಡಿದಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಯಾಕೆ ತಡ ಆಯಿತು ಅಂತ. ಆ ನಿಟ್ಟಿನಲ್ಲಿ ಆವತ್ತಿನ ದಿನಕ್ಕೆ ಬಂದಂಥ ಬೆಸ್ಟ್ ಸ್ಕ್ರಿಪ್ಟು, ನಾನು ತುಂಬ ಎಂಜಾಯ್ ಮಾಡಿದಂಥ ಸ್ಕ್ರಿಪ್ಟು. ಸೊ ಹಾಗಾಗಿ ಮಾಡೋಣ ಅಂಥೇಳಿ ಡನ್. ಎಸ್, ಬೇರೆ ಅಂದರೆ ಈಗ ಟಾಲಿವುಡ್ಡಲ್ಲಾಗಿರ್ಬೋದು, ಬೇರೆ ಬೇರೆ ಭಾಷೆಯಲ್ಲಾಗಿರ್ಬೋದು, ಜನ ಬೇಜಾರಾದರೆ ಒಂದು ಸಿನಿಮಾಗೆ ಹೋಗ್ಬಿಡೋಣ ಅನ್ನೋಂಥ ಮಾತು ಕೇಳಿದ್ದೀನಿ ಸರ್. ಬಟ್ ನಮ್ಮಲ್ಲಿ ಒಂದಿಷ್ಟು ನಮ್ಮ ಸಿನಿಮಾಗಳನ್ನು ಒಪ್ಕೊಂಡು ಸೆಲೆಬ್ರೇಟ್ ಮಾಡುವಂಥ ಒಂದಿಷ್ಟು ಕಲ್ಚರ್ ಎಲ್ಲೋ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತಿದೆಯಾ? ಅದನ್ನು ನೀವೇ ಒಂದಿಷ್ಟು ಆಪ್ತವಾಗಿ ಮಾತಾಡೋಕೆ ಹೇಳಿದ್ರಿ, ಹಾಗಾಗಿ ಕೇಳ್ತಾ ಇದ್ದೀನಿ. ಮೋಸ್ಟ್ಲಿ ಸಿನಿಮಾ ನೋಡುವ ಕಲ್ಚರ್ನ ಬೆಳೆಸ್ಕೋಬೇಕು ನಾವು. ಕೆಲವು ಸತಿ ಒಬ್ಬ ಕಲಾವಿದನಾಗಿ, ಒಬ್ಬ ಸಿನಿಮಾ ಮೇಕರ್ ಆಗಿ ಕೆಲವು ಸಿನಿಮಾಗಳನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತೀವಿ. ಅದು ರೆಸ್ಪಾನ್ಸಿಬಿಲಿಟಿ, ಅದು ಡ್ಯೂಟಿ ಅದು. ಆ್ಯಂಡ್ ಕೆಲವು ಸಿನಿಮಾಗಳನ್ನು ರೆಸ್ಪಾನ್ಸಿಬಿಲಿಟಿಗೋಸ್ಕರ ಮಾಡ್ತೀವಿ. ನಮ್ಮ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಸಾಮಾಜಿಕ ಇದೊಂದು ಇರುತ್ತೆ. ಸೊ ಅದಕ್ಕೋಸ್ಕರ ಮಾಡ್ತೀವಿ. ಬಟ್ ಆಡಿಯನ್ಸ್ ಕೂಡ ಆ ಸಿನಿಮಾವನ್ನು ನೋಡುವಂಥ ಹ್ಯಾಬಿಟ್ನ ಬೆಳೆಸ್ಕೊಂಡ್ರೆ ಭಾಳ ಒಳ್ಳೇದು. ಅಫ್ಕೋರ್ಸ್ ಈಗ ಕೇಳ್ಬೋದು, ವಾರಕ್ಕೆ 7 ಸಿನಿಮಾ ರಿಲೀಸ್ ಆಗುತ್ತೆ, ವಾರಕ್ಕೆ 5 ಸಿನಿಮಾ ರಿಲೀಸ್ ಆಗುತ್ತೆ, ಎಲ್ಲ ಸಿನಿಮಾನೂ ನೋಡೋಕ್ಕಾಗುತ್ತಾ, ಸಿನಿಮಾ ನೋಡ್ಕೊಂಡೇ ಕೂರೋಕ್ಕಾಗುತ್ತಾ ಅಂತ. ಐ ಅಗ್ರಿ, ಖಂಡಿತವಾಗ್ಲೂ ಅದು ಒಪ್ಕೋತೀನಿ. ಬಟ್ ಯಾವುದೋ ಒಂದು ಟ್ರೈಲರ್ ನೋಡಿದಾಗ ಅಥವಾ ಯಾವುದೋ ಒಂದು ಸಿನಿಮಾ, ಯಾಕಂದರೆ ಸಿನಿಮಾ ಚೆನ್ನಾಗಿದೆ ಅನ್ನೋದು ಒಂದು ಸಬ್ಜೆಕ್ಟಿವ್. ಅದು ನಿಮಗೆ ಚೆನ್ನಾಗಿರುವ ಸಿನಿಮಾ ನನಗೆ ಚೆನ್ನಾಗಿಲ್ಲದೆ ಇರ್ಬೋದು, ನನಗೆ ಚೆನ್ನಾಗಿರೋ ಸಿನಿಮಾ ನಿಮಗೆ ಚೆನ್ನಾಗಿಲ್ಲದೆ ಇರ್ಬೋದು. ಬಟ್ ನೀವು ಯಾವುದೋ ಒಂದು ಸಿನಿಮಾದ ಟ್ರೈಲರೋ ಟೀಸರೋ ನೋಡಿ, ಇದು ನನ್ನ ಜಾನರಲ್ಲಿದೆ, ಅದೇ ನನಗೆ ಇಷ್ಟ ಆಗುವ ಜಾನರಲ್ಲಿದೆ, ಇದು ನನಗೆ ತಟ್ಟುತ್ತೆ ಅಂತ ಹೇಳಿದಾಗ ಪ್ರಾಬಬ್ಲಿ ಎದ್ದು ಆ ಸಿನಿಮಾಗೆ ಹೋಗುವಂಥ ಒಂದು ಕಲ್ಚರ್ನ ಬೆಳೆಸ್ಕೋಬೇಕು. ಸಿನಿಮಾ ಅಂತಲ್ಲ, ನಾನು ಆರ್ಟ್, ಬೇಸಿಕಲಿ ಆರ್ಟ್ ಅನ್ನೋದು ಮನಸ್ಸಿಗೆ ಬಹಳ ಮುಖ್ಯ. ಇವತ್ತಿನ ಸ್ಟ್ರೆಸ್ ದಿನಗಳಲ್ಲಿ ಐ ಥಿಂಕ್ ಆರ್ಟ್, ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ನಾಟಕಗಳಾಗಿರ್ಬೋದು, ನೀವು ನೋಡ್ತಾ ಇದ್ದೀರಾ ನಾಟಕಗಳ ಸಂಖ್ಯೆ ಭಾಳ ಕಮ್ಮಿ ಆಗೋಗಿದೆ. ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಎಷ್ಟು ನಾಟಕಗಳಾಗೋದು, ನಾವೆಲ್ಲ ಥಿಯೇಟ್ರಲ್ಲಿದ್ದಾಗಲೂ 10 ವರ್ಷದ ಹಿಂದೆ ಕೂಡ ಕಂಟಿನ್ಯೂಸ್ ಆಗಿ ನಾಟಕಗಳಾಗೋದು. ಸಾಕಷ್ಟು ರಂಗಮಂದಿರಗಳು ಕ್ಲೋಸ್ ಆಗ್ತಾ ಇದೆ ಇವತ್ತು, ಬೆರಳೆಣಿಕೆ ರಂಗಮಂದಿರಗಳಿವೆ. ಸಾಕಷ್ಟು ಸಿಂಗಲ್ ಸ್ಕ್ರೀನ್ಗಳು ಕ್ಲೋಸ್ ಆಗ್ತಾ ಇದೆ ಇವತ್ತು. ಏನು ಕಾರಣ ಇರ್ಬೋದು? ಸೊ ಎಲ್ಲೋ ಒಂದು ಕಡೆ ಓ ಟಿ ಟಿಲಿ ನೋಡೋಣ, ಮೊಬೈಲಲ್ಲಿ ನೋಡೋಣ, ಮನೆಯಲ್ಲೇ ನೋಡೋಣ, ಆ ಮನಸ್ಥಿತಿಯಿಂದ ಕ್ಲೋಸ್ ಆಗ್ತಿದೆ. ಐ ಥಿಂಕ್ ಇಲ್ಲ, ಹಾಗಾಗಬಾರ್ದು. ಆರ್ಟ್ ಅನ್ನೋದು ಯಾವಾಗಲೂ ಜೀವಂತವಾಗಿರಬೇಕು. ನಾನು ಆರ್ಟ್ ಅಂದಾಗ ಸಿನಿಮಾ ಒಂದೇ ಹೇಳ್ತಾ ಇಲ್ಲ, ನಾನು ಎಲ್ಲ ಆರ್ಟು, ಯಾವುದಾದ್ರೂ ಒಂದು ಆರ್ಟಲ್ಲಿ ತೊಡಗಿಸ್ಕೊಳ್ಳಿ ನಿಮ್ಮನ್ನು ನೀವು, ಅಥವಾ ನೋಡೋ ಅಂಥ ಅಭ್ಯಾಸ ಮಾಡ್ಕೊಳ್ಳಿ. ಅದು ಮನಸ್ಸನ್ನು ಭಾಳ ಹಗುರ ಮಾಡುತ್ತೆ. ಆ್ಯಂಡ್ ನಿಮಗೆ ಐ ಥಿಂಕ್ ಆ ಬ್ಯಾಲೆನ್ಸ್, ವರ್ಕ್ ಲೈಫ್ ಏನು ಬ್ಯಾಲೆನ್ಸ್ ಇರುತ್ತಲ್ಲ, ಅದನ್ನ ತುಂಬ ಆರಾಮಾಗಿ ತೊಗೊಂಡು ಹೋಗೋದಕ್ಕೆ ಆರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಐ ಫೀಲ್.